ಕಾಶಿ ವಿಶ್ವನಾಥನಲ್ಲಿ ಮೋದಿ ಪೂಜೆ ಸಲ್ಲಿಸಿದ್ರು. ತ್ರಿಶೂಲ ಬೀಸಿ 14 ಕಿಲೋಮೀಟರ್ ರೋಡ್ ಶೋನಲ್ಲಿ 108 ಬಾವಲಿಗಳು ಶಂಖ ಊದಿದ್ರು. ಬಿಜೆಪಿ ಕಾರ್ಯಕರ್ತರು ನೃತ್ಯ ಮಾಡ್ತಾ ಇರೋದು ಕಂಡು ಬಂದಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶಿಯಲ್ಲಿ ಬಾಬಾ ವಿಶ್ವನಾಥರ ದರ್ಶನವನ್ನ ಪಡೆದ್ರು. ಗರ್ಭಗುಡಿಯಲ್ಲಿ ಅವರು 20 ನಿಮಿಷಗಳ ಕಾಲ ಪೂಜೆಯನ್ನ ಸಲ್ಲಿಸಿದ್ರು. 5 ಪಂಡಿತರು ಅವರನ್ನ ಗೌರವಿಸಿದ್ರು. ಅವರಿಗೆ ಮಾಲೆ ಹಾಕಿ ತ್ರಿಪುಂಡ್ರವನ್ನ ಹಾಕಿದ್ರು. ಇನ್ನು ಪ್ರಧಾನಿ ದೇವಾಲಯದಿಂದ ಹೊರಬಂದಾಗ ಬಿಜೆಪಿ ನಾಯಕರು ಅವರಿಗೆ ತ್ರಿಶೂಲ ಹಾಗೂ ಡಮರು ನೀಡಿದ್ರು. ಇದರ ನಂತರ ಪ್ರಧಾನಿ ತ್ರಿಶೂಲವನ್ನ ಎತ್ತಿ ಬೀಸಿದ್ರು. ಪ್ರಧಾನಿ 14 ಕಿಲೋಮೀಟರ್ ಉದ್ದದ ರೋಡ್ ಶೋ ಮಾಡುತ್ತಾ ವಿಶ್ವನಾಥ ದೇವಾಲಯವನ್ನ ತಲುಪಿದ್ರು. ದ್ವಾರದಲ್ಲಿ 108 ಬಟುಕ್ಗಳು ಅವರನ್ನ ಶಂಖ ಚಿಪ್ಪುಗಳೊಂದಿಗೆ ಸ್ವಾಗತಿಸಿದ್ರು. ಪ್ರಧಾನಿ ದೇವಾಲಯದಲ್ಲಿ ಮಕ್ಕಳನ್ನ ಭೇಟಿಯಾಗಿ ಅವರೊಂದಿಗೆ ಸಂವಹನ ನಡೆಸಿದ್ರು. ಇದಕ್ಕೂ ಮೊದಲು ಮೋದಿ ಅವರ ರೋಡ್ ಶೋ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಡ್ರಮ್ಸ್ ಮೇಲೆ ನೃತ್ಯ ಮಾಡ್ತಾ ಇರೋದು ಕಂಡು ಬಂದಿದೆ. ಇನ್ನು ಪ್ರಧಾನಮಂತ್ರಿ ಜಾಗಾ ಜಹ್ ಶೋಗ್ಯ ಕಿ ಗಾಯ ಕ್ಯಾರವನ್ ಮೇಲೆ ಹೂಗಳ ಸುರಿಮಳೆಗೈಯಲಾಯಿತು. ಪ್ರಧಾನಿ ಹಸ್ತಲಾಘವ ಮಾಡಿ ಸ್ವಾಗತಿಸಿದ್ರು. ಆದರೆ ಅವರು ಅಲ್ಲಿಗೆ ನಿಲ್ಲಿಲ್ಲ. ಮೋದಿ ಅವರು ಕಾಶಿಯಿಂದ ಹರ್ದೋಯ್ಗೆ ತೆರಳಿದ್ದಾರೆ. ಅಲ್ಲಿ ಗಂಗಾ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆಗೊಳ್ಳಲಿದೆ. 594 ಕಿಲೋಮೀಟರ್ ಉದ್ದದ ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಮೀರತ್ನಿಂದ ಈ ಒಂದು ಎಕ್ಸ್‌ಪ್ರೆಸ್ ವೇ ಏನಿದೆ ಇದು ಮೀರತ್ನಿಂದ ಪ್ರಯಾಗ್ರಾಜ್ಗೆ ಸಂಪರ್ಕ ಕಲ್ಪಿಸುತ್ತೆ. ಭ್ಯೋ ದೇವೇಭ್ಯೋ ವಿದಧಾತಿ ದದಾತಿ ವಿದೇವೇಭ್ಯೋ ದೇವೇಭ್ಯೋ ವಿದಧಾತಿ ಭ್ಯೋ ಭಾಗಂ ಭಂ ಭಾಗ ದೇವೇಭ್ಯೋ ಮೇ ದೇವೇಭ್ಯೋ ವಿದೇವೇಭ್ಯೋ